ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ನೋಡಬೇಕಾದದ್ದು ಈ ರುದ್ರ ಅಧ್ಯಾಯದ ಅರ್ಥ ಸಮೇತ ಶ್ರವಣ ಏನಿದೆ ಅದರ 4ನೇ ಭಾಗ. ಅಂದರೆ ಕಳೆದ ದಿವಸ 2 ಭಾಗ ಆಗಿದ್ದು, ಆದರೆ ಮೊದಲನೇ ಭಾಗವನ್ನು 2 ಆಗಿ ನಾವು ವಿಭಾಗ ಮಾಡಿದರೆ ಮಧ್ಯಾಹ್ನ ಆಗಿದ್ದು 3ನೇ ಭಾಗ. ಅದಕ್ಕಾಗಿ ಇವತ್ತು ನಾವು ನೋಡಬೇಕಾದ್ದು 4ನೇ ಭಾಗ ಅಂತ ಹೀಗೆ ಹೇಳಿ. ನಮಃ ಸಹಮಾನಾಯ ವಿವ್ಯಾಧಿನ ಅವ್ಯಾಧಿನೀನಾಂ ಪತಯೇ ನಮಃ. ಸಹಮಾನಾಯ ಸಹಿಸಿಕೊಂಡಿರುವವನು ಅಂತ ಅರ್ಥ, ಮೂಲ ಶಬ್ದದ ಅರ್ಥ. ಏನು ಸಹಿಸಿಕೊಳ್ಳುವವನು ಅಂತಂದರೆ ಶತ್ರುಗಳ ಆಕ್ರಮಣವನ್ನು ಸಹಿಸಿಕೊಳ್ಳುವವನು. ಯಾರು ಎಷ್ಟೇ ಆಕ್ರಮಣ ಮಾಡಿದ್ರು ಆ ಆಕ್ರಮಣಕ್ಕೆ ಈತ ಬಗ್ಗದೇ ಇದ್ದವನು, ಇದರ್ಥ ಸಹಮಾನಾಯ ಅಂತಂದರೆ. ಮತ್ತೆ ನಿವ್ಯಾಧಿನೇ, ಶತ್ರುಗಳನ್ನು ಬಗ್ಗು ಬಡಿಯಬಲ್ಲವನು. ವ್ಯಧತೆ ಅಂತ, ವ್ಯಧತಾಡನೆ ಅಂತ ಧಾತು. ಆ ಮೂಲಕ ಶತ್ರುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸದೆ ಬಡಿಯಬಲ್ಲವನು. ಶತ್ರುಗಳು ಮತ್ತು ದುರ್ಗುಣಗಳು, ನಮ್ಮ ದುರ್ಗುಣಗಳು, ಹೀಗರ್ಥ. ಆ ದೇವರಿಗೆ ನಮಸ್ಕಾರ. ಮತ್ತು ಆವ್ಯಾಧಿನೀನಾಂ ಪತಯೇ, ಆವ್ಯಾಧಿನಿಗಳು ಅಂತಂದರೆ ಅದು ಸ್ತ್ರೀಲಿಂಗ ಶಬ್ದ. ಅವುಗಳಿಗೆ ಈತ ಪತಿ. ಅಂದರೆ ಶತ್ರುಗಳ ಸೈನ್ಯವನ್ನು ನಾಶಪಡಿಸುವಂಥ ದೇವ ಸೈನ್ಯಗಳೇನಿವೆ, ದೇವ ಸೇನೆಗಳು. ಸೈನ್ಯ ಶಬ್ದ ಪುಲ್ಲಿಂಗ, ಸೇನಾ ಅಂತಂದ್ರೆ ಸ್ತ್ರೀಲಿಂಗ. ಅದಕ್ಕಾಗಿ ದೈತ್ಯ ಸೇನೆಗಳನ್ನು ನಾಶಪಡಿಸುವ ದೇವ ಸೇನೆಗಳಿಗೆ ಈತ ಪತಿ. ಆದ್ದರಿಂದ ಆವ್ಯಾಧೀನಾಂ ಪತಯೇ ನಮಃ. ಕಕುಭಾಯ ನಿಷಂಗಿಣೇ ಸ್ಥೇನಾನಾಂ ಪತಯೇ ನಮಃ. ಕಕುಭ ಅಂದರೆ ಕು, ಕ ಅಂದರೆ ನೀರು. ಆ ನೀರಿನಲ್ಲಿರುವಂಥ ಕು ಅಂದರೆ ಭೂಮಿ. ಆ ಭೂಮಿಯ ಶೋಭೆಯಿಂದ ಕೂಡಿದವನು ಅಂತಂದರೆ ಒಟ್ಟಾರೆ ನೀರಿನಲ್ಲಿ ನೆಲೆ ಮಾಡಿಕೊಂಡು ಶೋಭಿಸ್ತಾ ಇರುವವನು. ನೀರು ಅಂದರೆ ಕ್ಷೀರಸಾಗರದ ನೀರು, ಅಲ್ಲಿ ಇವನ ನೆಲೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದದ್ದು ಅಲ್ಲಿ ಶೋಭಿಸ್ತಾ ಇರುವವನು. ಆದ್ದರಿಂದ ಕಕುಭ. ಮತ್ತು ಕಕುಭಾಯಿ ನಿಷಂಗಿಣೆ. ನಿಷಂಗಿ ಅಂತಂದರೆ ನಾವು ಹಿಂದೆಲ್ಲ ಬತ್ತಳಿಕೆ ಅಂತ ಹೀಗೆಲ್ಲ ಅರ್ಥ ಹೇಳಿದ್ವಿ. ಬತ್ತಳಿಕೆ ಅಥವಾ ಖಡ್ಗದ ಹೊರೆ ಅಂತ ಹೀಗೆಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಷಂಗಿ ಅಂತಂದರೆ ನಿತರಾಂ ಶಂಗ, ಭಕ್ತರ ಅತ್ಯಂತ ಗಾಢವಾದ ಸಂಪರ್ಕ. ಆದ್ದರಿಂದಾಗಿ ನಿಷಂಗಿ ಅಂತಂದರೆ ಭಕ್ತರ ನಿಕಟವಾದ ಸಂಪರ್ಕದಲ್ಲಿದ್ದವನು. ಅದನ್ನು ಈ ವಿಷ್ಣು ಸೂಕ್ತ ಇಂದ್ರಸ್ಯ ಯುಜ್ಜಸ್ಸಖ, ಇಂದ್ರಸ್ ವಿಷ್ಣು ಕರ್ಮಾಣಿ ಪಶ್ಯತ ಯತೋ ವ್ರತಾನಿ ಪಸ್ಪಶೆ ಇಂದ್ರಸ್ಯ ಯುಜ್ಜಸ್ಸಖ. ಇಂದ್ರನಿಗೆ ಅಂದರೆ ಇಂದ್ರನಿಗೆ ಈತ ಅತ್ಯಂತ ಆಪ್ತ ಗೆಳೆಯ. ಅದು 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 ಕಕುತ್ ಕಕುತ್ ಕಕುತ್ಸ್ಥ. ಕಕುತ್ನಲ್ಲಿ ಕೂತ್ಕೊಂಡು ಯುದ್ಧ ಮಾಡಿದ್ರಿಂದ ಕಕುತ್ಸ್ಥ ಅಂತ ಒಬ್ಬ ರಾಜ, ರಘುವಂಶದ ರಾಜ. ಇದು ಕಕುಭ. ಕಕುಭ ಇದು ಯಾವ್ದು ಹೇಳ್ರಿ? ಈ ಶಬ್ದ ಬರ್ತದೆ, ಇರ್ತಿರ್ಬೇಕು ನನಗೆ. ನಿಷಂಗಿಣೆ. ಮುಂದೆ ಸ್ಥೇನಾನಾಂ ಪತಯೇ. ಸ್ಥೇನರು ಅಂದರೆ ಯಾರು? ಕಳ್ಳರು. ಕಳ್ಳರು ಅಂದರೆ ಏನಾದ್ರು ಒಂದು ವಸ್ತುವನ್ನು ಕಳ್ತನ ಮಾಡಿದರೆ ಅವ್ರನ್ನ ಕಳ್ಳರು ಅಂತಂತಾರೆ. ಇವನೇನು ಕಳ್ತನ ಮಾಡ್ತಾನೆ ಅಂತಂದರೆ ನಮ್ಮ ಸಾಧಕರ ಪಾಪಗಳನ್ನು ಕಳ್ತನ ಮಾಡ್ತಾನೆ. ಅಲ್ಲಿಂದ ಮಧ್ವಾಮಠ ಮಹಾನದಲ್ಲಿ ಎಲ್ಲೋ ಒಂದು ಶ್ಲೋಕ ಇದೆ, ನಂಗೆ ಪೂರ್ಣ ಶ್ಲೋಕ ಈಗ ಬಾಯಿಗೆ ಬರಲಿಕ್ಕಿಲ್ಲ. ನಾರಾಯಣೋ ನಾಮ ಮಹಾನ್ ಚೋರ ಪ್ರಸಿದ್ಧ, ನಾರಾಯಣೋ ನಾಮ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಸ್ಮರತ್ಯಶೇಷಂ ಸ್ಮೃತ ಮಾತ್ರ ಏವ. ಸುಮ್ಮನೆ ಅವ್ನು ನೆನಪು ಮಾಡ್ಕೊಂಡ್ಬಿಟ್ರೆ ಸಾಕು, ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡಿಬಿಡ್ತಾನೆ. ಅದಕ್ಕಾಗತ್ತ ಸ್ಥೇನರ ಪತಿ, ಕಳ್ಳರ ನಾಯಕ ಈತ. ಕಳ್ಳರು ಅಂತ ಹಂಗಾರೆ ಉಳಿದ ದೇವತೆಗಳು, ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ಉಳಿದ ದೇವತೆಗಳೇನಿದ್ದಾರೆ ಅವರೆಲ್ಲ ಕಳ್ಳರೇ. ಆ ಕಳ್ಳರಿಗೆ ಈತ ಅಧಿಪತಿ. ನಮೋ ನಿಷಂಗಿಣ ಇಶುಧಿಮತೆ ತತ್ಕಾರಾಣಾಂ ಪತಯೇ ನಮಃ. ನಿಷಂಗಿಣೆ, ನಿಷಂಗ ಅಂತಂದರೆ ಆ ಶಬ್ದ, ಈ ಸಂಸ್ಕೃತ ಶಬ್ದಗಳಿಗೆ ಅನೇಕ ಅರ್ಥಗಳು ಮಾಡ್ಬೋದು. ನಿಷಂಗ ಅಂತಂದರೆ ಧನುಸ್ಸು, ಇಲ್ಲಿ ಅರ್ಥ ಒಂದು ಅರ್ಥ, ಮತ್ತು ಅನೇಕ ಅರ್ಥಗಳು ಮಾಡ್ಬೋದು. ನಿಷಂಗ ಅನ್ನೋದು ಸಂಸ್ಕೃತ ಶಬ್ದಕ್ಕೂ ಕೂಡ, ಎಲ್ಲ ಶಬ್ದಗಳಿಗೂ ಮತ್ತು ಇಲ್ಲಿ ಬಂದಂಥ ನಿಷಂಗ ಅನ್ನೋ ಶಬ್ದಕ್ಕೂ ಕೂಡ ಧನುಸ್ಸು ಅಂತ ಅರ್ಥ. ನಿಷಂಗಿಣೆ ಅಂದರೆ ಧನುರ್ಧಾರಿ ಆದವನು. ಇಶುಧಿಮತೆ, ಇಶುಧಿ ಅಂದರೆ ಬತ್ತಳಿಕೆ. ಇಶವಃ ಧೀಯಂತೆ ಅಸ್ಮಿನ್, ಎಲ್ಲಿ ಬಾಣಗಳನ್ನು ಬಿಡ್ತೀವೋ ಅದು ಬತ್ತಳಿಕೆ.
ಆ ಬತ್ತಳಿಕೆಯನ್ನು ಧಾರಣೆ ಮಾಡಿದವನು. ಅಂಥ ದೇವರಿಗೆ ನಮಸ್ಕಾರ. ಮತ್ತೆ ತಸ್ಕರಾಣಾಂಪತೆಯೇ, ಕಳ್ಳರ ಗುಂಪಿನ ನಾಯಕ ಮತ್ತೆ ಬಂತು. ಹಿಂದೆ ಸ್ಥೇನಾನಾಂಪತೆಯೇ ನಮಃ ಅನ್ನೋದಕ್ಕೆ ಸಾಧಕರ ಪಾಪವನ್ನು ಪರಿಹಾರ ಮಾಡುವವನು ಅಂತ ಅರ್ಥ ಹೇಳಿದ್ವಿ. ಇಲ್ಲಿ ಅರ್ಥ ಹೇಳಿದ್ರೆ ತಪ್ಪೇನಲ್ಲ, ಅದು ಮತ್ತೆ ತಸ್ಕರಾಣಾಂಪತೆಯೇ ಅಂತ ಬಂದಿದ್ದರಿಂದ ಅದಕ್ಕೆ ಮತ್ತೊಂದು ಅರ್ಥ ಹೇಳೋದು. ಏನು ಹೇಳ್ತಾನೆ? ಶತ್ರುಗಳ ಯಶಸ್ಸನ್ನು ಪರಿಹಾರ ಮಾಡ್ತಾನೆ, ಶತ್ರುಗಳ ಯಶಸ್ಸನ್ನು ಕದಿಯುವವನು. ಶತ್ರುಗಳು ದುಷ್ಟ ಶಕ್ತಿಗಳೇನಿದ್ದಾರೆ ಅವರು ದೈವಿ ಶಕ್ತಿಗಳಿಗೆ, ಸಜ್ಜನರಿಗೆ, ಸಾತ್ವಿಕರಿಗೆ ತೊಂದರೆ ಕೊಡಬೇಕು ಅಂತೇನು ಪ್ರಯತ್ನ ಪಡ್ತಿರ್ತಾರೆ, ಅವರ ಸಕ್ಸಸ್ಸನ್ನು ಈತ ತಡೆಗಟ್ತಾನೆ. ಆದ್ದರಿಂದ ಈತ ತಸ್ಕರಾಣಾಂಪತಿ. ನಮೋ ವಂಚತೆ ಪರಿವಂಚತೆ ಸಾಯೂನಾಂ ಪತಯೇ ನಮಃ. ವಂಚತೆ ಏನಂದ್ರೆ ವಂಚತೆ ಅಂತಂದ್ರೆ ದುರುಳರ ವರ್ಗವನ್ನು ಈತ ವಂಚಿಸ್ತಾನೆ. ವಂಚತೆ ಪರಿವಂಚತೆ ಎರಡೂ ಇರೋದು. ವಂಚತೆ ಅಂದ್ರೂ ಹಂಗೆ ನೋಡಿದ್ರು, ಪರಿವಂಚತೆ ಅಂದರೆ ಎರಡೂ ಒಂದೇ. ವಂಚತೆ ಅಂದರೆ ವಂಚಿಸುವವನು, ಮೋಸ ಮಾಡುವವನು. ಪರಿವಂಚತೆ ಅಂದರೆ ಪೂರ್ಣವಾಗಿ ಮೋಸ ಮಾಡುವವನು. ಹಾಗಾದ್ರೆ ಅದಕ್ಕೆ ಸ್ವಲ್ಪ ಎರಡೂ ಅರ್ಥಗಳನ್ನ ಹೇಳಬೇಕು, ಬೇರೆ ಬೇರೆ ಅರ್ಥಗಳನ್ನ ಹೇಳಬೇಕು. ಅಥವಾ ವಂಚತೆ ಪರಿವಂಚತೆ. ಮೊದಲನೇ ವಂಚತೆ ಅನ್ನೋದಕ್ಕೆ ಜಿಜ್ಞಾಸುಗಳನ್ನ ತಪ್ಪು ದಾರಿಗೆ ಎಳೆಯುವಂತಹ ದುಷ್ಟ ಶಕ್ತಿಗಳೇನಿದ್ದಾರಲ್ಲ ಅವರನ್ನು ಈತ ಪರಿವಂಚತೆ. ಅಂದರೆ ಆ ದುಷ್ಟಶಕ್ತಿಗಳು ದುರ್ಜನರನ್ನ ತಪ್ಪು ಹಾದಿಗೆ ಎಳಿಬೇಕು, ಅವರ ಸಾಧನೆಯನ್ನು ಹಾಳು ಮಾಡಬೇಕು ಅಂತ ವಂಚನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರು ಬರೇ ವಂಚನೆ ಮಾಡ್ಲಿಕ್ಕೆ ಹೊರಟ್ರೆ ಇವನು ಅವರನ್ನು ಪರಿವಂಚನೆ ಮಾಡ್ತಾನೆ. ವಂಚತೆ ಪರಿವಂಚತೆ ಅದು ಹೇಗೂ ಅರ್ಥ ಮಾಡ್ಬೋದು. ವಂಚತೆ ಅನ್ನೋದು ದುಷ್ಟ ಜನರಿಗೆ ಅನ್ವಯ ಆಯಿತು, ಅವರನ್ನು ಈತ ವಂಚಿಸುವವನು. ಪರಿವಂಚತೆ ಅನ್ನೋದು ಪರಮಾತ್ಮನಿಗೆ ಅನ್ವಯ, ವಂಚತೆ ಅನ್ನೋದು ದುಷ್ಟ ಜನರಿಗೆ ಅನ್ವಯ. ಆ ವಂಚತೆ ಅನ್ನೋದನ್ನು ಪರಮಾತ್ಮನಿಗೆ, ಪರಿವಂಚತೆ ಅನ್ನೋದನ್ನು ಪರಮಾತ್ಮನಿಗೆ, ಹಾಗೂ ಮಾಡಿ ಅರ್ಥ ಹೇಳ್ಬೋದು, ಬೇರೆ ಬೇರೆ ಅರ್ಥ ಹೇಳ್ಬೋದು. ಮುಂದೆ ಸ್ಥಾಯುನಾಂಪತೆಯೇ. ಸ್ಥಾಯುಗಳು ಅಂತಂದರೆ ಜಿಜ್ಞಾಸುಗಳ ಮಾರ್ಗದರ್ಶಕ ಈತ, ಈ ಪರಮಾತ್ಮ. ಸ್ಥಾಯುಗಳು ಜಿಜ್ಞಾಸುಗಳು, ಅವರಿಗೆ ಮಾರ್ಗದರ್ಶಕನಾಗಿದ್ದಾನೆ ಅಂತ ಪರಮಾತ್ಮನಿಗೆ ನಮಸ್ಕಾರ. ನಮೋ ನಿಚೇರವೇ ಪರಿಚರಾಯ ಆರಣ್ಯಾನಾಂಪತೆಯೇ ನಮಃ. ಮುಂದಿನ 5ನೇ ಮಂತ್ರ. ಇದು ಗೃಹಸ್ಥರು, ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಇವರನ್ನೆಲ್ಲ ಬೇರೆ ಬೇರೆ ಶಬ್ದಗಳಿಂದ ಹೇಳುವಂಥದ್ದು. ನಿಚೇರವೇ, ಚೇರುಗಳು ಅಂತಂದರೆ ಸಂಚಾರ ಮಾಡೋರು ಅಂತ ಅರ್ಥ. ನಿತ್ಯ ಯಾರು ಓಡಾಡ್ತಿರ್ತಾರಲ್ಲ ಅವರು ಚೇರುಗಳು. ಯಾರು ಸಂಚಾರ ಮಾಡಬೇಕಾದವರು? ಪರಿವ್ರಾಜಕರು. ಸನ್ಯಾಸಿಗಳಿಗೆ ಪರಿವ್ರಾಜಕರು ಅಂತ ಹೆಸರು. ನಿತ್ಯ ಸಂಚಾರಶೀಲರಾದಂಥ ಸನ್ಯಾಸಿಗಳಲ್ಲಿ ಈತ ನಿಯಾಮಕನಾಗಿದ್ದಾನೆ. ಅದರಿಂದ ನಿಚೇರವೇ. ಪರಿಚರಾಯ, ಪರಿಚರಣೆ ಮಾಡುವುದು ಅಂದರೆ ಸೇವೆ ಮಾಡುವುದು ಅರ್ಥ. ಸೇವೆ ಮಾಡೋರು ಯಾರು? ಈ ಬ್ರಹ್ಮಚಾರಿಗಳು. ಯಾಕೆಂತಂದರೆ ಅವರು ಅಗ್ನಿ ಮತ್ತು ಗುರುಗಳನ್ನು ಆರಾಧನೆ ಮಾಡಬೇಕಾದವರು ನಿತ್ಯ. ಪರಿಚರಾಗ್ನಿ ಗುರು ಚರಿತವ್ರತಃ ಅಂತ ಆಚಾರ್ಯ ವಾಸುದೇವ ಉಪನಯನ ಮಾಡಿಕೊಂಡಾಗ ಅವನಿಗೆ ತಂದೆ ಉಪದೇಶ ಮಾಡಿದ್ರು. ಹೀಗೆ ಪರಿಚಾರಕರು ಅಂದರೆ ಯಾರು? ಅಗ್ನಿಗಳು, ಅಗ್ನಿಯನ್ನು ಮತ್ತು ಗುರುಗಳನ್ನು ಪೂಜೆ ಮಾಡಬೇಕಾದಂಥ ಬ್ರಹ್ಮಚಾರಿಗಳು. ಅವರಲ್ಲಿ ಈತ ನಿಯಾಮಕನಾಗಿದ್ದಾನೆ. ನಿಚೇರವೇ ಪರಿಚರಾಯ ಆರಣ್ಯಾನಾಂಪತೆಯೇ ನಮಃ. ಆರಣ್ಯರು ಅಂತಂದರೆ ವಾನಪ್ರಸ್ಥಾಶ್ರಮಿಗಳು. ಅವರಲ್ಲಿ ಅರಣ್ಯದಲ್ಲಿ ಯಾರಿದ್ದಾರೋ ಅವರು ಆರಣ್ಯರು, ಅವರಿಗೆ ಈತ ನಿಯಾಮಕ. ಆದ್ದರಿಂದ ಆರಣ್ಯ. ಇಲ್ಲಿ ಪರಿಸರ ಅಂತ ಬಂತಲ್ಲ, ಅದಕ್ಕೆ ಗೃಹಸ್ಥಾಶ್ರಮಿಗಳಂತೂ ಅರ್ಥ ಮಾಡ್ಬೋದು, ಬ್ರಹ್ಮಚಾರಿಗಳು ಅಂತಲೇ ಅರ್ಥ ಮಾಡಬೇಕು. ಹಾಗೇ ಮಾಡ್ಬೇಕಂತೇನಿಲ್ಲ. ಯಹ ಶಾಸ್ತ್ರ ಅವಿರುದ್ಧ ಸರ್ವೋಪಿ ವೇದಾರ್ಥ. ನಾವು ಹೇಳಿದ ಅರ್ಥ ಶಾಸ್ತ್ರಕ್ಕೆ, ಪರಂಪರೆಗೆ, ಸರ್ವಮೂಲಕ್ಕೆ ವಿರುದ್ಧ ಆಗದೇ ಇದ್ರೆ ಆಯ್ತಷ್ಟೆ. ಆದ್ದರಿಂದ ಪರಿಚರರು ಅಂತಂದರೆ ಗೃಹಸ್ಥರು ಹೌದು. ಯಾಕೆಂದರೆ ಬ್ರಹ್ಮಚಾರಿಗಳಿಗೆ, ವಾನಪ್ರಸ್ಥರಿಗೆ, ಸನ್ಯಾಸಿಗಳಿಗೆ ಬೇಕಾದಂಥ ಸರ್ವೀಸನ್ನೆಲ್ಲ ಕೊಟ್ಟು ಆ 3 ಆಶ್ರಮಗಳನ್ನು ಸಪೋರ್ಟ್ ಮಾಡಬೇಕಾದವರೇ ಇವರು. ಆದ್ದರಿಂದ ಪರಿಚಾರಕರು ಅಂದರೆ ಗೃಹಸ್ಥರು. ಹೀಗೆ ಬ್ರಹ್ಮಚಾರಿಗಳಲ್ಲಿ, ಗೃಹಸ್ಥರಲ್ಲಿ, ವಾನಪ್ರಸ್ಥರಲ್ಲಿ, ಸನ್ಯಾಸಿಗಳಲ್ಲಿ ಈತ ನಿಯಾಮಕ. ನಮಸ್ತ್ರಿಗಾವಿಭ್ಯ ಜಿಗಾಂಸಭ್ಯ ಉಷ್ಣತಾಂಪತೆಯೇ ನಮಃ. ಮೊದಲಿನ 2 ಏನಿದೆ ಅವು ಬಹುವಚನದ ಶಬ್ದಗಳು. ಸೃಗಾವಿಭ್ಯ ಅನೇಕ ರೀತಿಯಾದಂಥ ಆಯುಧಗಳನ್ನು ಧಾರಣೆ ಮಾಡಿದಂಥ ರೂಪಗಳು, ಭಗವಂತನ ಅನೇಕ ರೂಪಗಳು. ಅನೇಕ ದಿವ್ಯಾಭರಣಂ ಅನೇಕಾದ್ಭುತ ದರ್ಶನಂ ದಿವ್ಯಾನೇಕೋದ್ಯತಾಯುಧಂ ಅಂತ ಭಗವದ್ಗೀತೆ 11ನೇ ಅಧ್ಯಾಯ. ದಿವ್ಯವಾದಂತಹ ಅನೇಕ ಆಯುಧಗಳನ್ನು ಎತ್ತಿ ಹಿಡ್ಕೊಂಡಿದ್ದಾನೆ ಪರಮಾತ್ಮ. ಎತ್ತಿ ಹಿಡಿದು ಯಾವುದೇ ಸಂದರ್ಭದಲ್ಲಿ ಶತ್ರುಗಳ ಮೇಲೆ ದಾಳಿ ಮಾಡಲಿಕ್ಕೆ ಸನ್ನದ್ಧನಾಗಿದ್ದಾನೆ. ಹಾಗಾಗಿ ಅನೇಕ ಆಯುಧಗಳನ್ನು ಧರಿಸಿರುವ ಪರಮಾತ್ಮನ ರೂಪಗಳಿಗೆ ನಮಸ್ಕಾರ. ಜಿಘಾಂಸಭ್ಯ
ಆ ಆಯುಧಗಳ ಮೂಲಕ ತಾಮಸ ಶಕ್ತಿಗಳನ್ನು ಹೊಡೆದೋಡಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಅಂಥ ಭಗವದ್ ರೂಪಗಳಿಗೆ ನಮಸ್ಕಾರ. ಮುಂದೆ ಮತ್ತೆ ಏಕವಚನ ಇದೆ. ಮುಷ್ಣತಾಂ ಪತಯೇ ನಮಃ. ಪತಯೇ ಅಂತ ಏಕವಚನ. ಮತ್ತೆ ಅದು ಇಲ್ಲಿ ಕದಿಯುವವರು ಮತ್ತೆ ಕದಿಯುವವರು ಅಂತ ಅರ್ಥ. ಏನನ್ನು ಕದಿಯುವವರು ಅಂತಂದ್ರೆ ತಾಮಸ ಶಕ್ತಿಗಳ ಪುಣ್ಯವನ್ನು ಕದಿಯುವ ಸಾತ್ವಿಕ ಶಕ್ತಿಗಳು. ಸಾತ್ವಿಕ ಶಕ್ತಿಗಳು ತಾಮಸ ಶಕ್ತಿಗಳು ಏನಾದರೂ ಪುಣ್ಯ ಮಾಡಿದರೆ ಅದನ್ನೆಲ್ಲ ಅಪಹಾರ ಮಾಡಿ ಅದನ್ನು ಸಾಧಕರಿಗೆ ಕೊಡ್ತವೆ. ಹೀಗೆ ತಾಮಸ ಶಕ್ತಿಗಳ ಪುಣ್ಯ, ಅವರ ಯಶಸ್ಸು, ಅದನ್ನೆಲ್ಲ ಅಪಹಾರ ಮಾಡುವ ಸಾತ್ವಿಕ ಶಕ್ತಿಗಳೇನಿವೆ ಆ ಶಕ್ತಿಗಳಿಗೆ ಈತ ಪತಿಯಾಗಿದ್ದಾನೆ, ಅಧಿಪತಿಯಾಗಿದ್ದಾನೆ ಪರಮಾತ್ಮ. ಮುಷ್ಟತಾಂ ಪತಯೇ ನಮೋಸಿ ಮಧ್ಯ ನಕ್ತಂಚರಭ್ಯ ಪ್ರಕೃಂತಾನಾಂ ಪತಯೇ ನಮಃ. ಇಲ್ಲೂ ಅಷ್ಟೇ ಎಲ್ಲ ಕಡೆ ಈ ಮೊದಲಿನ ಎರಡು ಬಹುವಚನ, ಮುಂದೆ ಏಕವಚನ. ನಕ್ತಂಚರಭ್ಯ, ನಕ್ತ ಮುಂದೆ ರಾತ್ರಿ ಅಂತ ಅರ್ಥ. ರಾತ್ರಿ ಸಂಚಾರ ಮಾಡುವವನು ಅಂತ ಅರ್ಥ ನಕ್ತಂಚರು. ರಾಕ್ಷಸರು ಅಂತ ಅರ್ಥ. ಆ ರಾಕ್ಷಸರಲ್ಲೇ ಅಂತರ್ಯಾಮಿಯಾಗಿರುವವನು. ಮತ್ತೆ ನಕ್ತಂಚರ ಅಂತಂದ್ರೆ ರಾತ್ರಿ ಸಂಚಾರ ಮಾಡುವಂತ ಏನರ್ಥ? ಗುಪ್ತವಾಗಿ ಸಂಚಾರ ಮಾಡುವಂತ ಅರ್ಥ. ಎಲ್ಲರೊಳಗೆ ಅಂತರ್ಯಾಮಿಯಾಗಿದ್ದು ಗುಪ್ತ ರೂಪನಾಗಿರ್ತಾನೆ. ಆದ್ರಿಂದ ರಾತ್ರಿ ಅವನು ನಕ್ತಂಚರ. ಹೀಗೂ ಒಂದು ಆ ನಕ್ತಂಚರ ಅಂತ ಅನ್ನೋದಕ್ಕೆ ಅರ್ಥ ಮಾಡ್ಬೋದು. ನಕ್ತಂಚರಭ್ಯ ಬಹುವಚನ. ಮತ್ತೆ ಎಲ್ಲರಲ್ಲೂ ಕೂಡ ಆತ ಇದ್ದಾನೆ. ಅಸಿಮಧ್ಯ, ಅಸಿ ಅಂತಂದ್ರೆ ಖಡ್ಗವನ್ನು ಧಾರಣೆ ಮಾಡಿರುವ ಪರಮಾತ್ಮನ ರೂಪಗಳಿಗೆ ನಮಸ್ಕಾರ. ಇದೇ ಆ ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಗೆ, ದಾಸರಿಗೆ ಸ್ಫೂರ್ತಿ ಕೊಟ್ಟಂಥ ಮಂತ್ರಗಳೆಲ್ಲ ಇವು. ಇದೇ ಅಂತಲ್ಲ, ಇಂಥ ಎಷ್ಟೋ ಮಂತ್ರಗಳು ಅಂತೂ ಯಾವಾಗಲೂ ಖಡ್ಗವನ್ನು ಹಿಡ್ಕೊಂಡು ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಗೆ ಅಂದವಾಗಿ ಬಿಡುದು ದಿವಾರಾತ್ರಿಯಲ್ಲಿ ಒಂದು ನಿತ್ಯನಾಗಿ ಸನ್ನದ್ಧನಾಗಿ ನಮ್ಮನ್ನು ಕಾಯ್ತಾ ಇರ್ತಾನೆ. ಅಸಿಮಧ್ಯ, ಖಡ್ಗವನ್ನು ಹಿಡ್ಕೊಂಡವನು. ಅದು ಖಡ್ಗ ಅಂತಂದ್ರೆ ಬರೇ ಖಡ್ಗ ಅಲ್ಲ, ಜ್ಞಾನಾಸೀನಾತ್ಮನಃ. ಜ್ಞಾನ ಅನ್ನೋದೇ ಒಂದು ಖಡ್ಗ. ಜ್ಞಾನವೆಂಬ ಖಡ್ಗವನ್ನು ಹಿಡಿದಿರುವ ಪರಮಾತ್ಮನ ರೂಪಗಳಿಗೆ ನಮಸ್ಕಾರ. ನಕ್ತಂಚರಭ್ಯ ಪ್ರಕೃಂತಾನಾಂ ಪತಯೇ. ಪ್ರಕೃಂತರು ಅಂತಂದ್ರೆ ಕೃಂತನ ಮಾಡೋದು ಅಂದ್ರೆ ಕಿತ್ತೊಗೆಯೋದು ಅಂತ ಅರ್ಥ, ಕತ್ತರಿಸೋದು ಅಂತ ಅರ್ಥ. ಪ್ರಕೃಂತರು ಅಂತಂದ್ರೆ ಸಾಧಕರ ಅಜ್ಞಾನವನ್ನು ಕತ್ತರಿಸುವ, ಸಾಧಕರ ಅಜ್ಞಾನವನ್ನು ಪರಿಹರಿಸುವ ಯಾವ ಸಾತ್ವಿಕ ಶಕ್ತಿಗಳಿವೆ ಆ ಎಲ್ಲ ಶಕ್ತಿಗಳಿಗೆ ಈತ ಪತಿಯಾಗಿದ್ದಾನೆ, ಅಧಿನಾಯಕನಾಗಿದ್ದಾನೆ. ಆ ದೇವರಿಗೆ ನಮಸ್ಕಾರ. ನಮ ಉಷ್ಣೀಷಿಣೇ ಗಿರಿಚರಾಯ ಕುರುಂಚಾನಾಂ ಪತಯೇ ನಮಃ. ಉಷ್ಣೀಷ ಅಂದರೆ ಉಷ್ಣೀಷ ಅಂತಂದರೆ ರುಮಾಲು, ತಲೆಯ ಮೇಲೆ ಧಾರಣೆ ಮಾಡುವಂಥ ರುಮಾಲು, ಹಾಗೂ ಒಂದು ಅರ್ಥ. ಅದನ್ನು ಧಾರಣೆ ಮಾಡಿರುವಂಥ ಪರಮಾತ್ಮ ಕಿರೀಟವನ್ನು ಧಾರಣೆ ಮಾಡಿದ್ದು. ಕಿರೀಟ ರುಮಾಲು ಏನೂ ಇಲ್ಲದೆ ಇದ್ದಿದ್ದು, ರುಮಾಲು ಮಾತ್ರ ಇದ್ದಿದ್ದು, ಅನೇಕ ರೂಪಗಳು. ಅದಲ್ಲದೆ ಇಲ್ಲಿ ಉಷ್ಣೀಷಿಣೆ ಅಂತಂದರೆ ಸಂಸಾರ ತಾಪವನ್ನು ಪರಿಹಾರ ಮಾಡುವ ಭಗವಂತ. ಇಲ್ಲಿ ಏಕವಚನ ಮಾತ್ರ, ಹಿಂದೆಲ್ಲ ಬಹುವಚನ ಬಂತು, ಇಲ್ಲಿರೋದು ಏಕವಚನ. ಉಷ್ಣೀಷಿಣೆ ಗಿರಿಚರಾಯ. ಗಿರಿಚರ ಅಂತಂದರೆ ಗಿರಿಗಳಲ್ಲಿ ಸಂಚಾರ ಮಾಡುವ. ರುದ್ರ ಕೈಲಾಸ ಪರ್ವತದಲ್ಲೇ ಇರೋನಾದ್ರಿಂದ ಅದು ಗಿರಿಚರ ಹೌದು. ಆದರೂ ಇಲ್ಲಿ ಗಿರಿಚರ ಅಂತಂದರೆ ಜ್ಞಾನಿಗಳ ಅಂತರ್ಯಾಮಿ. ಗಿರಿಗಳು ಅಂದರೆ ಜ್ಞಾನಿಗಳು, ಮುಖ್ಯ ಪ್ರಾಣ ಮೊದಲಾದಂಥ ಜ್ಞಾನಿಗಳು. ಮುಖ್ಯ ಪ್ರಾಣಿಗಂತೂ ಗಿರಿ ಅಂತ ಇದ್ದೇ ಇದೆ. ಗಿರಿ ಪ್ರಾಣ ಸಮುದ್ದಿಷ್ಟ ಅಂತೇಳಿ. ಆ ಗಿರಿಚರ ಅಂತಂದರೆ ಜ್ಞಾನಿಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಶಿವ ಪರಮಾತ್ಮ, ಅವನಿಗೆ ನಮಸ್ಕಾರ. ಮತ್ತು ಕುಲುಂಚಾನಾಂ ಪತಯೇ ನಮಃ. ಲುಂಚ, ಕು ಅಂದರೆ ಕೆಟ್ಟದ್ದು ಅಂತ ಅರ್ಥ. ಲುಂಚನ ಮಾಡೋದು ಅಂತಂದರೆ ಅದನ್ನು ಕಳೆಯೋದು, ನಾಶ ಮಾಡೋದು. ಲುಂಚ. ಕು ಅಂದರೆ ಕೆಟ್ಟದಾದಂಥ ಪಾಪ, ಅದನ್ನು ಲುಂಚನ ಮಾಡೋದು ಅಂದರೆ ತೆಗೆದೊಗೆಯುವಂಥ, ಕುತ್ಸಿತವಾದ ಪಾಪವನ್ನು ತೊಳೆಯುವ ಶಾಸ್ತ್ರಗಳು. ನಮ್ಮ ಶಾಸ್ತ್ರಾಧ್ಯಯನದಿಂದಲೇ ನಮ್ಮ ಪಾಪ ಎಲ್ಲ ಪರಿಹಾರ ಆಗೋದು. ಅದಕ್ಕಾಗಿ ಆ ಶಾಸ್ತ್ರಗಳಿಗೆ ಈತ ಪತಿ ಅಂದರೆ ನಿಯಾಮಕನೂ ಹೌದು, ಉಪದೇಶಕನೂ ಹೌದು, ಪ್ರತಿಪಾದ್ಯನೂ ಹೌದು. ಈ ಥರ ಕುಲುಂಚಾನಾಂ ಪತಯೇ. ಇವೆಲ್ಲ ಸುಮ್ಮನೆ ಒಂದೊಂದು ಅರ್ಥ ಅಷ್ಟೇ. ಅದಕ್ಕೆ ಮತ್ತು ಹೇಗೂ ಅರ್ಥ ಮಾಡ್ಬೋದು, ಅವಿರುದ್ಧವಾದ ಅರ್ಥಗಳನ್ನ ಮತ್ತು ಮಾಡ್ಬೋದು. ಇರ್ಬೋದು, ನನಗೆ ನೆನಪೇ ಗೊತ್ತಿಲ್ಲ. ಕೆಲವು ಶಬ್ದಗಳು ಅಧ್ಯಯನ ಮಾಡಿದ್ದು ಮರ್ತೋಗಿರ್ತವೆ. ನಿಮಗೆಲ್ಲ ಕೇಳಿದ ನೆನಪಿದೆ. ಕುಲುಂಚ ಅಂದರೆ ಹಣ್ಣು, ಭಕ್ಷ್ಯ. ಲಿಕುಚ ಅದು ಬೇರೆ. ಹಾಂ
ನೋಡ್ತೇನೆ, ಇರ್ಬೋದು. ಇಲ್ಲಿ ಕೆಟ್ಟದ್ದನ್ನು ಪರಿಹಾರ ಮಾಡುವಂಥ ನಮ್ಮ ಇಷುಮಭ್ಯ ಧನ್ವಾಭಿಭ್ಯಶ್ಚ ವಹ ನಮಃ. ಇಷುಮಭ್ಯ ಬಾಣಗಳನ್ನು ಧರಿಸಿರುವ ಭಗವಂತನ ರೂಪಗಳಿಗೆ ನಮಸ್ಕಾರ. ಮತ್ತೆ ಧನ್ವಾಭಿಭ್ಯ ಅಂದರೆ ಬಿಲ್ಲಿನಿಂದ ಭಕ್ತರನ್ನು ರಕ್ಷಣೆ ಮಾಡುವವನು. ಧನ್ವ ಅವಿ ಅಂದರೆ ರಕ್ಷಣೆ ಮಾಡುವಂತ ಅರ್ಥ. ಅವತೀತಿ ಅವಿಹಿ, ಅವ ರಕ್ಷಣಾ ಗತಿ ಕಾಂತಿ ಅಂತ ಅವ ಅನ್ನೋ ಧಾತುವಿಗೆ ಬಹಳ ಅರ್ಥ. ಓಂಕಾರ ಹುಟ್ಟಿದ್ದು ಕೂಡ ಈ ಅವ ಅನ್ನೋ ಒಂದು ಧಾತುವಿನಿಂದಲೇ. ಹಾಗಾಗಿ ಧನುಸ್ಸಿನ ಮೂಲಕ ಶತ್ರುಗಳನ್ನು ನಾಶ ಮಾಡಿ ಭಕ್ತರನ್ನು ರಕ್ಷಣೆ ಮಾಡುವನು. ಅಂಥ ವಹ ಅಂದರೆ ನಿಮ್ಮ ಅನೇಕ ರೂಪಗಳಿಗೆ ನಮಸ್ಕಾರ. ಹೀಗೆ ಇಲ್ಲಿ ಒಂದು ಕಡೆ ಇದ್ದಕ್ಕಿದ್ದಂಗೆ ಬಹುವಚನ, ಇದ್ದಕ್ಕಿದ್ದಂತೆ ಏಕವಚನ, ಮತ್ತೆ ಎರಡೆರಡು ಸರಿ ಬಹುವಚನ, ಒಂದು ಸರಿ ಏಕವಚನ, ಈ ಥರ ಸಮ್ಮಿಶ್ರವಾಗಿ ಸ್ತೋತ್ರ ಮಾಡಿದ್ದು ಬೇರೆ ಕಡೆಯಲ್ಲಿ ಕಾಣಿಸೋದಿಲ್ಲ. ಇದು ಭಗವಂತನ ಏಕತ್ವ, ಅನೇಕತ್ವ, ಈ ಎಲ್ಲ ಗುಣಗಳು ಕೂಡ. ನಿನ್ನೆ ನರಸಿಂಹಾಚಾರ್ಯ ಕೇಳಿದರು, ನೀವು 5 ಗಂಟೆ ಮುಂದೆ ಹೋದ್ರಿ, ಭಗವಂತನ ಎಲ್ಲ ಗುಣಗಳು ಇರೋದು ಹೇಗೆ? ವಿರುದ್ಧವಾದ ಗುಣಗಳು. ಆಸೀನೋ ದೂರಂ ವ್ರಜತಿ ಶಯಾನೋ ಯಾಕೆ ಸರ್ವತಃ. ಇಲ್ಲೇ ಕೂತ್ಕೊಂಡು ಒಂದು ದೂರ ಹೋಗಬಲ್ಲ, ಮಲ್ಕೊಂಡಿದ್ರು ಕೂಡ ಎಲ್ಲ ಕಡೆ ಇರಬಲ್ಲ. ಅದು ಹೇಗೆ ಅಂತಂದರೆ ತಸ್ಮೈ ಸಮುನ್ನದ್ಧ ವಿರುದ್ಧ ಶಕ್ತಿಯೇ ಅಂತ ಭಾಗವತ. ಭಗವಂತನಲ್ಲೇ ಎಲ್ಲ ವಿರುದ್ಧವಾದ ಶಕ್ತಿಗಳು, ಲೌಕಿಕ ದೃಷ್ಟಿಯಿಂದ ಯಾವ ಗುಣಗಳು, ಯಾವ ಚಟುವಟಿಕೆಗಳು ವಿರುದ್ಧನೋ ಆ ಎಲ್ಲ ಗುಣಗಳು ಭಗವಂತನಲ್ಲಿ ಏಕಕಾಲದಲ್ಲಿ ಇರ್ತವೆ. ಅಣೋರಣೀಯ ಮಹತ್ವ ಮಹಿಯನ್ ಅವೆಲ್ಲ ಹಾಗೇನೆ. ಆಮೇಲೆ ತಸ್ಮೈ ಸಮುನ್ನದ್ಧ ವಿರುದ್ಧ ಶಕ್ತಿ ಅನ್ನೋದಕ್ಕೆ ಅದು ಭಾಗವತ ಶ್ಲೋಕ. ಅದು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ವರಾಹ ಪುರಾಣದ ಒಂದು ಶ್ಲೋಕವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ವಿರುದ್ಧ ಶಕ್ತಿಯೋ ಯಸ್ಯ ನಿತ್ಯಾಹ ಯುಗಪದೇವಹಿ. ವಿರುದ್ಧ ಶಕ್ತಿಗಳು ಯಾವತ್ತೂ ಪರಮಾತ್ಮನ ನಿತ್ಯವಾಗಿವೆ, ಮತ್ತವು ಯುಗಪದೇವ ಒಂದೇ ಕಾಲದಲ್ಲಿವೆ. ಈ ನಮಗೆ ಈ ಒಂದು 10 ವರ್ಷದಿಂದ 15 ವರ್ಷದಿಂದ ಒಂದು 50 ಕಿಲೋ ಎತ್ತೋ ಭಾರ ಶಕ್ತಿ ಇತ್ತು, ಈಗಿಲ್ಲ. ಈಗಿದೆ ಅಂತ ಹೇಳಲಿಕ್ಕೆ ಅದು ಪ್ರತ್ಯಕ್ಷ ವಿರುದ್ಧ. ಅದು ಅವನು ಹಾಗಲ್ಲ. ಹಿಂದಿನ ಶಕ್ತಿ, ಕಂಸನನ್ನ ಕೊಂದು ಹಾಕುವ ಶಕ್ತಿ ಈಗಲೂ ಇದೆ. ಆ ಕ್ರಿಯಾ ಈಗಲೂ ಇದೆ. ಭೂತಕಾಲದ ಕ್ರಿಯಾ ಈಗಿದೆ, ಭವಿಷ್ಯತ್ ಕಾಲದ ಕ್ರಿಯಾ ಈಗಿದೆ, ಈಗಿನ ಕಾಲದ ಕ್ರಿಯಾ ಹಿಂದೆ ಇತ್ತು. ಇದೆಲ್ಲ ಹೇಗೆ ಅಂತಂದರೆ ಆ ಭಗವಂತನ ಅಪಾರವಾದ ಮಹಿಮಾದಿಂದ, ಅವನು ವೈಶಿಷ್ಟ್ಯದಿಂದ ಅವೆಲ್ಲ ಅದಕ್ಕೆಲ್ಲ ಸಮರ್ಥನೆ ಹೇಳ್ಬೋದು. ಧನ್ವಾಭಿಭ್ಯ ನಮ ಆತನ್ವಾನೇಭ್ಯ ಪ್ರತಿದಾನೇಭ್ಯ. ಆತನ್ವಾನರು ಅಂದರೆ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರುವಂಥವ್ರು. ಪರಮಾತ್ಮನ ರೂಪಗಳು ಎಲ್ಲ ಕಡೆ ವ್ಯಾಪಿಸ್ಕೊಂಡಿವೆ. ಮತ್ತು ಪ್ರತಿದಧಾನೇಭ್ಯ, ದುಷ್ಟ ಶಕ್ತಿಗಳಿಗೆ ತಡೆಯನ್ನು ಒಡ್ಡುವಂಥವ್ರು. ಪ್ರತಿ ಅಂತಂದರೆ ಅದಕ್ಕೆ ಪ್ರತಿಯಾಗಿ ಅವು ಒಂದು ಹೆಜ್ಜೆ ಮುಂದೆ ಇಟ್ಟು ಈತ 2 ಹೆಜ್ಜೆ ಮುಂದೆ ಇಟ್ಟು ಅವನು ಹಿಮ್ಮೆಟ್ಟಿಸ್ತಾನೆ. ಆತನ್ವಾನೇಭ್ಯ ಪ್ರತಿದಧಾನೇಭ್ಯ. ಮುಂದೆ ಆಯಚ್ಛದ್ಯ ವಿಸೃಜದ್ಯಶ್ಚ. ಈಗೇನಂತಂದರೆ ಯಚ್ಛದ್ಯ ಅಂದರೆ ಕೊಡೋದಂತ ಅರ್ಥ, ಎಕ್ಸ್ಟೆಂಡ್ ಮಾಡೋದು. ಆಯಚ್ಛದ್ಯ ಅಂದರೆ ನಮ್ಮ ಕಡೆ ತೋಳೋದು. ಭಕ್ತರಲ್ಲದೇ ಇದ್ದವರಿಗೆ ಪರಮಾತ್ಮ ತಾನು ತೋರಿಸ್ಕೊಳ್ಳೋದಿಲ್ಲ, ಅವನು ಹಿಂತಿರಿದು ಬಿಡ್ತಾನೆ, ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಅವರು ಆಯಚ್ಛದ್ಯ ಅಂದರೆ ಭಕ್ತರಲ್ಲದವರಿಂದ ತನ್ನನ್ನು ಮುಚ್ಚಿಕೊಳ್ಳುತ್ತಿರುವ ನಿನ್ನ ರೂಪಗಳಿಗೆ ನಮಸ್ಕಾರ. ವಿಸರ್ಜದ್ಯ ಭಕ್ತರ ಮುಂದೆ ತನ್ನನ್ನು ತಾನು ತೋರ್ಪಡಿಸ್ಕೋತಾನೆ, ಬಿಚ್ಕೋತಾನೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾನ ಬಹುಧಾ ಶ್ರುತೇನ ಯಮೈ ವೇಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಕಾಟಿಕೋಪನಿಷತ್ತಿನಲ್ಲೂ ಬರ್ತದೆ. ಆಮೇಲೆ ಬಹುಶಃ ಮಾಂಡೂಕ ಆ ಉಪನಿಷತ್ತಿನಲ್ಲೂ ಅಂದರೆ ಯಜುರ್ವೇದದಲ್ಲೂ ಬರ್ತದೆ, ಅಥರ್ವವೇದದಲ್ಲೂ ಬರ್ತದೆ ಆ ಮಂತ್ರ. ಯಾರು ಭಗವಂತ ತನ್ನನ್ನು ಯಾರಿಗೆ ತಾನು ತೋರಿಸ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅವರಿಗಷ್ಟೇ ಕಾಣ್ತಾನೆ ಹೊರತು ಉಳಿದವರಿಗೆ ಯಾವುದೇ ಬುದ್ಧಿಶಕ್ತಿ, ಯಾವುದೇ ಮೇಧಾಶಕ್ತಿ ಆತ ಒಲಿಯೋನೂ ಅಲ್ಲ, ನಾವು ನೋಡೇ ಬಿಡ್ತೀವಿ ಅಂತ ಕೂತ್ರೆ ಸಿಗೋನೂ ಅಲ್ಲ. ನಮಃ ಅಸ್ಯಭ್ಯ ವಿದ್ಯದ್ಭ್ಯಶ್ಚ ವಹ ನಮಃ. ಅಸ್ಯಭ್ಯ ಅಸುಕ್ಷೇಪಣೆ ಅಂತ ಧಾತು, ಬಿಸಾಕೋದಂತ ಅರ್ಥ. ಏನು ಬಿಸಾಕ್ತಿದ್ದಾನೆ ಅಂತಂದರೆ ಜೀವಿಗಳನ್ನು ಸಂಸಾರದಲ್ಲಿ ಬಿಸಾಕ್ತಾ ಇದ್ದಾನೆ. ಬಿಸಾಕಿ ಅವರು ಜೀವಿಗಳು ಅಲ್ಲಿ ಬೇಯುವುದನ್ನು ನೋಡ್ತಿದ್ದಾನೆ. ಸಂಸಾರದಲ್ಲಿ ಅವ್ರು ಪಕ್ವರಾಗಿ ಹೊರಗೆ ಬರಬೇಕು ಅನ್ನೋದು ನೋಡ್ತಿದ್ದಾನೆ. ಅದಕ್ಕೆ ಆ ಒಂದು ಶ್ಲೋಕ ನೆನಪಿಗೆ ಬರ್ತದೆ. ಒಂದು ಅದ್ಭುತವಾದ ವಾರ್ತೆ ಏನಾದರೂ ಹೇಳಪ್ಪ ಅಂತಾನೆ ಧರ್ಮರಾಜನಿಗೆ.
ಲೇಟೆಸ್ಟ್ ವಾರ್ತೆ. ಆ ವಾರ್ತೆ ಎಂದು ಬ್ರೇಕಿಂಗ್ ನ್ಯೂಸ್ ಆಗಿರಬೇಕು ಮತ್ತು ಅದೆಂದೂ ಹಳೇದಾಗಬಾರ್ದು ಆ ಸುದ್ದಿ. ಅಂತಹ ಸುದ್ದಿ ಹೇಳು ಅಂತಂದರೆ, ಅಸ್ಮಿನ್ ಮಹಾಮೋಹಮಯೇ ಕಟಾಹೆ ಸೂರ್ಯಾಗ್ನಿರ ರಾತ್ರಿವೇಂಧನೇನ ಮಾಸತ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲ ಪಚತಿ ಇತಿ ವಾರ್ತಾ. ಮಹಾಮೋಹಮಯೇ ಕಟಾಹೆ, ಭಗವಂತ ದೊಡ್ಡ ಬಾಣಸಿಗ ಅಡುಗೆಯವನು. ಯಾಕೆಂತಂದರೆ ಮಹಾಮೋಹಮಯೇ ಕಟಾಹೆ, ದೊಡ್ಡ ಕಡಾಯಿ. ಅವನು ಏನು ಕಡಾಯಿ ಅಂದರೆ ಬ್ರಹ್ಮಾಂಡವೇ ದೊಡ್ಡ ಕಡಾಯಿ, ದೊಡ್ಡ ಮಾಯಾಜಾಲ ಇದು, ಸಂಸಾರವೇ ಒಂದು ಕಡಾಯಿ. ಆ ಕಡಾಯಿಯಲ್ಲಿ ಸೂರ್ಯ ಅಗ್ನಿನ, ಸೂರ್ಯ ಎಂಬ ಬೆಂಕಿ ಕೆಳಗೆ, ಮತ್ತು ಅದಕ್ಕೆ ಕಟ್ಟಿಗೆ ಬೇಕಲ್ಲ ಉರಿಲಿಕ್ಕೆ, ಅದ್ಯಾವುದಂದರೆ ರಾತ್ರಿ ದಿವಾ ಇಂಧನೇನ, ಹಗಲು ರಾತ್ರಿಗಳೆಂಬ ಉರುವಲು, ರಾತ್ರಿ ದಿವಾ ಇಂಧನೇನ ಮಾಸತ್ತು ದರ್ವಿ ಪರಿಘಟ್ಟನೇನ. ಆ ಪಾಯಸ ಸಾರುವುದನ್ನು ಮೇಲೆ ಕೆಳಗೆ ಮೇಲೆ ನೋಡ್ತಿರ್ತಾರಲ್ಲ, ಎಲ್ಲ ಕಡೆ ಏಕಾಕಾರ ಆಗುವಂತೆ. ಇವರಿಗೆ ಆ ಸೌಟ್ ಯಾವುದು ಅಂತಂದರೆ ಮಾಸ, ಋತು, ಸಂವತ್ಸರ, ಋತು, ಮಾಸ, ಪಕ್ಷ, ತಿಥಿಗಳು ಇವೇ ಅವನಿಗೆ. ಮಾಸತ್ತು ದರ್ವಿ ಪರಿಘಟ್ಟನೇನ ನೋಡ್ತಾ ಇರ್ತಾನೆ. ಭೂತಾನಿ ಕಾಲ ಪಚತೀತಿ ವಾರ್ತಾ. ಕಾರಣಾಮಕ ಪರಮಾತ್ಮ ಈ ಭೂತಗಳನ್ನು, ಅದು ಎಲ್ಲ ಜೀವರನ್ನು ಪಚತಿ ಬೇಯಿಸ್ತಾ ಇದ್ದಾನೆ. ಅವ್ರು ಚೆನ್ನಾಗಿ ಅಲ್ಲಿ ಬೆಂದು ಈ ಕರ್ತಾರನ ಕಮ್ಮಟ, ಅದಕ್ಕೆ ಕರ್ತಾರನ ಕಮ್ಮಟ ವಯ ಅಂತಂತಾರೆ. ಇಲ್ಲಿ ಇವರು ಚೆನ್ನಾಗಿ ಬೆಂದು ಪಕ್ವರಾಗಿ ಹೊರಗೆ ಬರಬೇಕು. ತಮ್ಮ ಪಾಕೇನ ಮನಸಾಭಿ ಪಶ್ಯಂತಿ ಧೀರಾಹ. ಋಗ್ವೇದ ಯಾವ ಭಾಗ ನೆನಪಿಲ್ಲ, ಅದು ಬಹುಶಃ ಈ ಘರ್ಮಾಸನಂ ತಾಸ್ತು ಅಲ್ಲಿ ಬರೋ ಮಾತು. ತಮ್ಮ ಪಾಕೇನ ಮನಸಾಭಿ ಪಶ್ಯಂತಿ ಧೀರಾಹ. ಪರಮಾತ್ಮನ ನೋಡಲಿಕ್ಕೆ ಪಕ್ವವಾದ ಮನಸ್ಸಿಗೆ ಮಾತ್ರ ಸಾಧ್ಯ, ಮನಸ್ಸು ಅಷ್ಟು ಹದಗೊಂಡಿರಬೇಕು. ಹೀಗೆ ಇದು ವಾರ್ತಾ. ಭೂತಾನಿ ತಮ್ಮ ಪಾಕೇನ ಮನಸಾಭಿ ಪಶ್ಯಂತಿ ಧೀರಾಹ ತಮ್ಮ ಮಾತಾರೇಹಿ ಸೌರೇಹಿ ಮಾತಾಡ ಧರ್ಮಸೂತ್ರ. ಇದು ಲೇಟೆಸ್ಟ್ ವಾರ್ತೆ, ಇದೆಂದೂ ಹಳೇದಾಗೋ ವಾರ್ತೆನೂ ಅಲ್ಲ, ಮತ್ತು ಬ್ರೇಕಿಂಗ್ ನ್ಯೂಸೇ ಇದೆ ಅವತ್ತು. ಈ ಜಗತ್ತಿನಲ್ಲಿ ಏನು ನಡೆದ್ರು ಎಲ್ಲ ಇದ್ರೊಳಗೆ ಸೇರಿದ್ದು. ಯಾರು ಸತ್ರು, ಯಾರು ಹುಟ್ಟಿದ್ರು, ಯಾರು ವಿದ್ವಾಂಸರಾದರು, ಯಾರು ಪ್ರವಚನ ಮಾಡಿದ್ರು, ಕೇಳಿದ್ರು, ಏನು ನಡೆದ್ರು, ಯಾರು ದೊಡ್ಡ ಆಡಳಿತಗಾರರು, ಭಿಕ್ಷುಕರು, ಎಲ್ಲರ ಜೀವನ ಕಥೆ ಇದ್ರೊಳಗೆ ಬಂದೇ ಹೋಯ್ತು. ಅದಕ್ಕೆ ಅಸ್ಯಭ್ಯ ಸಂಸಾರ ಅನ್ನುವಂಥ ಈ ಕಡಾಯಿ ಇದೆಯಲ್ಲ, ಅಲ್ಲಿ ಆ ಜೀವಿಗಳನ್ನು ಹಾಕ್ತಾ ಇದ್ದಾನೆ. ಹಾಕುವ ರೂಪಗಳು ಸುತ್ತಲೂ ಅಡಿಗೆ ಅವನು ಒಂದು ರೂಪದಿಂದ ಕೂತಿರ್ತಾನೆ. ಸ್ವಲ್ಪ ಅಡಿಗೆ ದೊಡ್ಡದಾಗಿಬಿಟ್ರೆ, ಕೆಲವು ಕಡೆ ನೀವೆಲ್ಲರೂ ನೋಡಿರ್ತೀರಿ, ದೊಡ್ಡ ದೊಡ್ಡ ಕಡಾಯಿ ಇಟ್ಬಿಟ್ಟಿರ್ತಾರೆ, ಸುತ್ತಲೂ ನಿಂತಿರ್ತಾರೆ ಬಾಣಸಿಗರು. ಅವ್ರೊಂದು ಕಡೆ ಸೌಟ ಆಡಿಸ್ತಿರ್ತಾರೆ, ಇವರೊಂದು ಕಡೆ ಸೌಟ ಆಡಿಸ್ತಿರ್ತಾರೆ. ಅನೇಕ ಅನಂತ ಜೀವಗಳು ಇರೋದರಿಂದ ಅವರೆಲ್ಲರನ್ನೂ ಸಂಸಾರದಲ್ಲಿ ಬೇಯಿಸಲಿಕ್ಕೆ ಅನಂತ ರೂಪಗಳನ್ನು ತಾಳಿ ಈತ ಇದ್ದಾನೆ. ಅಸಭ್ಯ ವಿದ್ಯಭ್ಯ ಅಂದರೆ ಸಂಸಾರದ ಜೀವನನ್ನು ನಾನಾ ಥರದ ಪರೀಕ್ಷೆಗೆ ಒಳಪಡಿಸಿದ್ದಾನೆ. ಕ್ಲೇಶಗಳಿಗೆ ಒಳಪಡಿಸ್ತಾನೆ ಅವರನ್ನು. ಕ್ಲೇಶಗಳಿಗೆ ಒಳಪಡಿಸಿ ಅವರನ್ನು ಪರೀಕ್ಷೆ ಮಾಡ್ತಾನೆ. ಅಂಥ ರೂಪಗಳಿಗೆ, ನಿಮ್ಮ ರೂಪಗಳಿಗೆ ನಮಸ್ಕಾರ. ಅಸಭ್ಯ ವಿದ್ಯಭ್ಯಶ್ಚವಃ ನಮಃ. ನಮ್ಮ ಆಸೀನೇಭ್ಯ ಶಯಾನೇಭ್ಯಶ್ಚ. ನಿನ್ನ ಕೂತಿರುವ ರೂಪಗಳಿಗೆ ನಮಸ್ಕಾರ, ಮಲಗಿರುವ ರೂಪಗಳಿಗೆ ನಮಸ್ಕಾರ. ಕೂತಿರುವ ರೂಪಗಳು ಅಂದರೆ ನರಸಿಂಹ, ಎಲ್ಲ ವಿಗ್ರಹಗಳಿಗೆ ನಾವೆಲ್ಲರೂ ದೇವಾಲಯಗಳಿಗೆ ಹೋದಾಗ ಬಹುತೇಕ ಎಲ್ಲ ಕೂತಿರುವ ರೂಪಗಳೇ. ಶಯಾನೇಭ್ಯ ಮಲಗಿರುವ ರೂಪ, ಶ್ರೀರಂಗದ ರೂಪ ಇತ್ಯಾದಿಗಳು, ಅನಂತ ಶಯನ ಇತ್ಯಾದಿ ರೂಪಗಳು. ಆಸೀನೇಭ್ಯ ಶಯಾನೇಭ್ಯಶ್ಚ ಅಂಥ ನಿಮ್ಮ ರೂಪಗಳಿಗೆ ನಮಸ್ಕಾರ. ಹಾಗೆ ಮೂಲ ರೂಪದಲ್ಲಿಯೂ ಕೂಡ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗಿದ್ದಾನೆ, ಆ ರೂಪಕ್ಕೂ ಕೂಡ ನಮ್ಮ ಸ್ವಪದ್ಯ ಜಾಗೃದ್ಭ್ಯಶ್ಚ. ನಿಮ್ಮ ಕೆಲವು ರೂಪಗಳು ಮಲ್ಕೊಂಡಿವೆ ಅಂದೇನು, ಯೋಗ ನಿದ್ರೆ ಮಾಡ್ತಾ ಇವೆ, ಯೋಗ ನಿದ್ರೆ ಮಾಡ್ತಾ ಇವೆ ನಿಮ್ಮ ರೂಪಗಳು. ಮತ್ತೆ ಬರೀ ಅಲ್ಲಿ ಮಾತ್ರ ಯೋಗ ನಿದ್ರೆ ಅಲ್ಲ, ಈ ನಾವು ನಿತ್ಯ ಮಲಗಬೇಕಾದ್ರೆ ಅವನು ಮಲಗಬೇಕಲ್ಲ. ನಾವು ಏನೇ ಮಾಡ್ಬೇಕಾದ್ರೂ ಅವನ ಮೂಲದಲ್ಲಿ ಆ ಕೆಲಸ ಮಾಡಿದರೆ ನಾವು ಆ ಕೆಲಸ ಮಾಡ್ತೀವಿ. ಬಿಂಬ ಕೆಲಸ ಮಾಡಿದ್ರೆ ಪ್ರತಿಬಿಂಬ ಕೆಲಸ ಮಾಡೋದು. ಆದ್ದರಿಂದ ಸ್ವಪದ್ಯ ನಿತ್ಯ ತಾನು ಮಲಗಿ ನಮ್ಮನ್ನು ಮಲಗಿಸ್ತಾನೆ, ತಾನು ಎದ್ದು ನಮ್ಮನ್ನು ಏಳಿಸ್ತಾನೆ. ಸ್ವಪದ್ಯ ಜಾಗೃದ್ಭ್ಯಶ್ಚ, ಮುಂದೆ ಜಾಗೃದ್ಭ್ಯ ಅಂತ ಹೇಳಿದೆ. ಅಂಥ ನಿನ್ನ ರೂಪಗಳಿಗೆ ನಮಸ್ಕಾರ. ನಮಸ್ತಿಷ್ಠದ್ಭ್ಯ ಧಾವದ್ಭ್ಯ, ನಿಂತ ರೂಪಗಳು. ದುರ್ಗ ವೀರನಾರಾಯಣನ ಮೊದಲಾದ ರೂಪಗಳು ನಿಂತ ರೂಪಗಳು. ತಿಷ್ಠದ್ಭ್ಯ ಧಾವದ್ಭ್ಯಶ್ಚ, ಓಡುತ್ತಿರುವ ರೂಪಗಳಿಗೆ ಕೂಡ ನಮಸ್ಕಾರ. ತದ್ಧಾವತೋ ಅನ್ಯಾನತ್ಯೇತಿ, ಓಡುವವರು ಬೇಕಾಷ್ಟು ಜನ ಇರಲಿ, ಅವರೆಲ್ಲರನ್ನೂ ಇತ್ತು ಮೀರಿಸಿ ಓಡ್ತಾನೆ, ಓವರ್ಟೇಕ್ ಮಾಡ್ತಾನೆ ಅಂತ ಉಪನಿಷತ್ತವನ್ನು ವರ್ಣನೆ ಮಾಡಿದೆ. ನಮಸ್ತಿಷ್ಠದ್ಭ್ಯ ಧಾವದ್ಭ್ಯಶ್ಚ ವಹ ನಮಃ. ಈ ಅಯ್ಯಂಗಾರಗಳಲ್ಲಿ ಪೂಜೆ ಮಾಡುವಾಗ ಅವ್ರು ಕೂತು ಪೂಜೆ ಮಾಡಲ್ಲ ಅಂತ ನಾನು ಕೇಳಿದ್ದೀನಿ. ನಾ ಇಲ್ಲಿ ನೋಡಿಲ್ಲ ಹಂಗೆ ಸಮೀಪದಲ್ಲಿ.
ದೊಡ್ಡ ದೊಡ್ಡ ದೇವಾಲಯ ಆದರೆ ನಿಂತೇ ಪೂಜೆ ಮಾಡಬೇಕಾಗ್ತದೆ. ಮನೆಗಳಲ್ಲಿಯೂ ಕೂಡ ಅಯ್ಯಂಗಾರಗಳು ಶ್ರೀವೈಷ್ಣವರು ಆ ಕಟ್ಟೆ ಮೇಲೆ ದೇವ್ರನ್ನೆಲ್ಲ, ವೇದಿಕೆ ಮೇಲೆ ದೇವ್ರನ್ನ ಇಟ್ಟು, ಒಂದು ಎತ್ತರದ ವೇದಿಕೆ ಮೇಲೆ ದೇವ್ರ ಪೀಠ ದೇವ್ರನ್ನೆಲ್ಲ ಇಟ್ಟು ನಾವು ಕೆಳಗೆ ನಿಂತು ಪೂಜೆ ಮಾಡ್ತಾರೆ. ಯಾಕಂದರೆ ಭಗವಂತ ನಿಂತ್ಕೊಂಡಿದ್ದಾಗ ನಿಂತ ಭಗವಂತನ ರೂಪಗಳು, ನಾವು ಕೂಡೋದು ಹೇಗೆ? ಒಂದು ವೇಳೆ ಭಗವಂತ ಕೂತಿದ್ರು ಕೂಡ ಸ್ವಾಮಿಗಳು ಕೂತಾಗ ನಾವು ಅವ್ರು ಕೂಡು ಅಂದ್ರೆ ಕೂಡಬೇಕು, ಅಲ್ಲಿ ತನಕ ನಿಂತೇ ಇರಬೇಕು. ಅದಕ್ಕಾಗಿ ನಿಂತು ಪೂಜೆ ಮಾಡ್ತಾರೆ ಅಂತ ಕೇಳಿದ್ದೇನೆ, ನೋಡಬೇಕು. ನಮಃ ಸಭಾಭ್ಯ ಸಭಾಪತಿಭ್ಯಶ್ಚ ವಹ ನಮಃ. ಸಭಾಭ್ಯ, ಈ ಸಭೆ ಅಂದ್ರೇನು? ಜ್ಞಾನ ವಯೋವೃದ್ಧರಾದಂತಹ ಸಭಾ ಸದಸ್ಯರು ಇರ್ತಾರಲ್ಲ, ಸಭಾ ಅಂತಂದ್ರೆ ನಸಾ ಸಭಾ ಯತ್ರ ನ ಸಂತಿ ವೃದ್ಧಾ. ಎಲ್ಲಿ ವೃದ್ಧರು ಇಲ್ವೋ ಅದು ಸಭಾ ಅಲ್ಲ. ಅದು ಎಲ್ಲಿ ವೃದ್ಧರಿದ್ದಾರೋ ಅದೇ ಸಭೆ. ವೃದ್ಧರು ಅಂದರೆ ಜ್ಞಾನ ವಯಸ್ಸಿನಿಂದ ಯಾರು ವೃದ್ಧರೋ ಅವರೇ. ಆ ಸಭಾ ಸದಸ್ಯರಲ್ಲಿ ಈತ ಅಂತರ್ಯಾಮಿಯಾಗಿದ್ದಾನೆ. ನಮಃ ಸಭಾಭ್ಯ ಸಭಾಪತಿಭ್ಯಶ್ಚ. ಸಭಾಪತಿಗಳು ಅಂತಂದರೆ ಆ ಸಭೆಗಳ ಮುಖ್ಯಸ್ಥರು ಯಾರಿದ್ದಾರಲ್ಲ, ಅಲ್ಲಿ ನಾಯಕರಾಗಿ ಕೂತು ಪ್ರವಚನ ಮಾಡುವವರು ಅಥವಾ ಸಭೆಗೆ ನಿರ್ಣಾಯಕರಾಗಿ ಕೂತವರು, ಹೀಗೆಲ್ಲ ಆ ಎಲ್ಲ ರೂಪಗಳಿಗೂ ಕೂಡ ಆತ ನಾಯಕನಾಗಿದ್ದಾನೆ. ನಮೋಷ್ವೇಭ್ಯೋಷ್ಪತಿಭ್ಯಶ್ಚ ವಹ. ನೀವು ಭಗವಂತನ ಅಶ್ವರೂಪಗಳು ಅಂತಂದರೆ ಅವನು ಈ ಹೈಗ್ರೀವ ರೂಪನಾಗಿದ್ದಾನೆ. ಹೈಗ್ರೀವ ರೂಪನಾಗಿ ಪುರುಷ ಹೈಗ್ರೀವನಾಗಿದ್ದಾನೆ, ಸ್ತ್ರೀ ಹೈಗ್ರೀವನಾಗಿಯೂ ಇದ್ದಾನೆ. ಈ ಥರ ನಾನಾ ಥರದ ರೂಪಗಳವನು. ಅದಲ್ಲದೆ ಅಶ್ವ ಅಂತಂದರೆ ಇಂದ್ರಿಯಾಣಿ ಹಯಾನ್ಯಾಹು, ಇಂದ್ರಿಯಗಳನ್ನು ಕುದುರೆ ಅಂತ ಕರೀತಾರೆ ಉಪನಿಷತ್ನಲ್ಲಿ. ಆದ್ದರಿಂದ ಅಶ್ವಗಳು ಅಂತಂದರೆ ಇಂದ್ರಿಯಗಳು. ಆ ಇಂದ್ರಿಯಗಳಲ್ಲಿರುವ ರೂಪಗಳು. ಇಂದ್ರಿಯ ಯಾವತ್ತು ಕುದುರೆ ಓಡ್ದಂಗೆ ಓಡ್ತಿರ್ತದೆ ಹೊರಗೆ. ಅದಕ್ಕಾಗಿ ಅಶ್ವೇಭ್ಯ ಅಂದರೆ ಇಂದ್ರಿಯಗಳಲ್ಲಿರುವ ರೂಪಗಳಿಗೆ, ಭಗವಂತನ ರೂಪಗಳಿಗೆ ನಮಸ್ಕಾರ. ಅಶ್ವೇಭ್ಯ ಅಶ್ವಪತಿಭ್ಯಶ್ಚ. ಅಶ್ವ ಅಂದರೆ ಇಂದ್ರಿಯ ಆದರೆ ಅಶ್ವಪತಿ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು. ಹೀಗೆ ನೀನು ಇಂದ್ರಿಯಗಳಲ್ಲೂ ಇದ್ದಿ, ಇಂದ್ರಿಯಾಭಿಮಾನಿಗಳಾದಂತಹ ದೇವತೆಗಳಿದ್ದಾರೆ, ತತ್ವಾಭಿಮಾನಿ ದೇವತೆಗಳು, ಅವರಲ್ಲಿ ಕೂಡ ನೀನಿದ್ದಿ. ಅವರಲ್ಲೂ ಕೂಡ ನೀನಿದ್ದು ಅವರನ್ನು ನಿಯಮನ ಮಾಡ್ತಾ ಇದ್ದಿ. ತಾನು ತತ್ವಾಭಿಮಾನಿ ದೇವತೆಗಳನ್ನು ನಿಯಮನ ಮಾಡಿ ಆ ಮೂಲಕ ನಮ್ಮನ್ನು ನಿಯಮನ ಮಾಡಿಸ್ತಾನೆ. ಅಶ್ವೇಭ್ಯ ಅಶ್ವಪತಿಭ್ಯಶ್ಚ.